ಹಲೋ. ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ನನ್ನ ಮಗಳನ್ನ ಡ್ರಾಪ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ರೆಡಿ ಆಗಿಬಿಟ್ಟು ಆಫೀಸ್ ಕಡೆಗೆ ಹೊರಟಿದ್ದುಂಟು. ಹೋದ್ರೆ ಇವತ್ತು ಸ್ವಲ್ಪನೇ ಜನ ಕ್ರೌಡ್ ಇದ್ದರು, ಅಷ್ಟೊಂದೆಲ್ಲ ಕ್ರೌಡ್ ಇರಲಿಲ್ಲ. ಇವತ್ತು ಸ್ವಲ್ಪ ಮಿಡಲ್ ಆಫ್ ದಿ ವೀಕಲ್ಲಿ ಅಷ್ಟು ಕ್ರೌಡ್ ಇರಲ್ಲ. ಸೊ ಒಂದು 3 ಗಾಡಿ ಮಾತ್ರ ಡೆಲಿವರಿಗೆ ಅರೇಂಜ್ ಮಾಡಿದ್ದು. ಸೊ ಬ್ಯಾಂಕ್ ಪ್ರೊಸೀಜರ್ ಎಲ್ಲ ಇತ್ತು. IDFC ಬ್ಯಾಂಕಿಂದ ಲೋನ್ ಮಾಡಿ ಒಂದು ಡಿಯೋ ಮತ್ತು ಇನ್ನೊಂದು ಗಾಡಿ ಬಂದುಬಿಟ್ಟು ಹೋಂಡಾ ಆ್ಯಕ್ಟಿವಾ ಮತ್ತು ಒಂದು ಆಕ್ಸೆಸ್ ಗಾಡಿ, ಟೋಟಲ್ 3 ಬೈಕ್ನ ಡೆಲಿವರಿ ಕೊಟ್ಟಿದ್ದಾಯಿತು. ಆಲ್ಮೋಸ್ಟ್ ಲೇಟ್ ನೈಟ್ ಆಗೋಯ್ತು ಎಲ್ಲ ಪ್ರೊಸೀಜರ್ ಮುಗಿಸಿ ಡೆಲಿವರಿ ಕೊಡೋದ್ರೊಳಗಡೆ. ಅದಾದಮೇಲೆ ನೆಕ್ಸ್ಟ್ ನನ್ನ ಮನೆ ಕಡೆ ಪಯಣ. ನನ್ನ ಮಗಳು ಆ್ಯಸ್ ಇಟ್ ಈಸ್ ಡೈಲಿ ವೆಲ್ಕಮ್ ಮಾಡೋದು ಅವಳೇ. ಸೊ ನೆಕ್ಸ್ಟ್ ಅವಳ ಜೊತೆ ಸ್ವಲ್ಪ ಹೊತ್ತು ಅವಳನ್ನ ಪ್ಯಾಂಪರ್ ಮಾಡಬೇಕಲ್ಲ, ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿರ್ತಾಳೆ ಅಮ್ಮ ಬರುತ್ತೆ ಅಂತ. ಅವಳ ಜೊತೆ ಚೆನ್ನಾಗಿ ಆಟ ಆಡಿಬಿಟ್ಟು ಮುದ್ದು ಮಾಡಿ ಅವಳಿಗೆ ಸ್ವಲ್ಪ ಲಂಚ ಗಿಂಚ ಕೊಡಿಸ್ಬೇಕಲ್ಲ, ಕೊಡಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡೋಣ ಬಾ ಬಾ ಅಂತ ಅವಳನ್ನ ರಿಕ್ವೆಸ್ಟ್ ಮಾಡಬೇಕು. ಇಲ್ಲಾಂದರೆ ಅವಳು ಬರಲ್ಲ ಮಹಾರಾಣಿ. ಅವಳಿಗೂ ನೋಡಿ ಹಿಂಗೆ ಹೋಗ್ಬಿಟ್ಟು ಮಲ್ಕೊಂಬಿಟ್ಲು, ನಾನು ಬರಲ್ಲ ಅಂತ. ಸೊ ಅವಳಿಗೆ ಸ್ವಲ್ಪ ಮುದ್ದು ಮಾಡಿ ಹೋಮ್ವರ್ಕ್ ಮಾಡೋಕ್ಕೆ ಕರ್ಕೊಂಡು ಚೆನ್ನಾಗಿ ಅವಳನ್ನೂ ಕರ್ಕೊಂಡು ಊಟ ಮಾಡಿ ಮಲ್ಗೋಕ್ಕೆ ರೆಡಿ ಆಗಿದ್ದುಂಟು. ನನ್ನ ಅನುಭವ ಏನಂದರೆ, ಚೆನ್ನಾಗಿ ಇನ್ಕಮ್ ಇದ್ದರೆ ಎಲ್ಲರ ಕಡೆಯಿಂದ ವೆಲ್ಕಮ್ ಇದ್ದೇ ಇರುತ್ತೆ. ಸೊ ಚೆನ್ನಾಗಿ ದುಡಿಯೋ ಕಡೆ ಗಮನ ಕೊಡೋಣ, ಬೇರೆ ಯಾವುದ್ರ ಬಗ್ಗೆನೂ ಅತಿಯಾದ ಗಮನ ಬೇಡ. ಸೊ ಮೊದಲನೇದಾಗಿ ನಾವು ಚೆನ್ನಾಗಿರಬೇಕು, ಆವಾಗ ನಮ್ಮ ಸುತ್ತ ಇರೋರು ನಾವು ಚೆನ್ನಾಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಾಯ್ ಬಾಯ್.